ಹಾಗಿದ್ರೆ ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಆರಂಭಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನಲ್ಲೇ ಎಲ್ಲದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇದೆಯಾ, ದೆಹಲಿಗಿಂತ ಇಲ್ಲಿಯೇ ಎಲ್ಲವೂ ಇತ್ಯರ್ಥವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಆ ದೊಡ್ಡ ನಾಯಕನ ಭೇಟಿಯ ಸಂದರ್ಭದಲ್ಲಿ ಏನೇನು ಆಗಬಹುದು? ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ನಿರ್ಣಾಯಕ ಮೀಟಿಂಗ್ ನಡೆಯಲಿಕ್ಕಿದೆ. ಸೋನಿಯಾ ರಾಹುಲ್ ಸಂದೇಶ ತಂದ್ರ ಹಾಗಿದ್ರೆ ಖರ್ಗೆ ಅವರು ಇವತ್ತು ಸಂಜೆ ಖರ್ಗೆ ಜೊತೆಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. ಡಿಕೆ ಶಿವಕುಮಾರ್ ಖರ್ಗೆ ಅವರ ಭೇಟಿಯ ಸಂದರ್ಭದಲ್ಲಿ ಏನೇನಾಗಬಹುದು, ಯಾವ ವಿಚಾರಗಳು ಚರ್ಚೆಗೆ ಬರಬಹುದು, ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೊ ಸದ್ಯ ಚೇರ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರಿ ಚರ್ಚೆಗಳಾಗ್ತಾ ಇರೋದು ಮೊದಲಿನಿಂದ ತಮಗೆ ಗೊತ್ತಿದೆ. ಖರ್ಗೆ ಅವರ ಎಂಟ್ರಿಯಿಂದ, ಖರ್ಗೆ ಡಿಕೆಶಿ ಮಾತುಕತೆಯಿಂದ ಏನೇನಾಗುತ್ತೆ, ರಾಹುಲ್ ಸೋನಿಯಾ ಭೇಟಿಗೆ ಅವಕಾಶ ಕೊಡಿಸುವಂತೆ ಚರ್ಚೆ ಮಾಡಬಹುದಾ? ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಎಐಸಿಸಿ ಅಧ್ಯಕ್ಷರೊಟ್ಟಿಗೆ ಇವತ್ತು ನಿರ್ಣಾಯಕ ಮೀಟಿಂಗ್ ನಡೆಯುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಖರ್ಗೆ ಅವರ ಭೇಟಿಯಿಂದ ನಾವು ಏನೇನು ನಿರೀಕ್ಷೆ ಮಾಡಬಹುದು? ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಕಳೆದ 15 ದಿನಗಳಿಂದ ಅವರು ಬೆಂಗಳೂರಲ್ಲಿ ಇರ್ತಿರ್ಲಿಲ್ಲ. ಸಂಸತ್ ಅಧಿವೇಶನ ಸಂಬಂಧವಾಗಿ ದೆಹಲಿಯಲ್ಲಿದ್ರು. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತಾ ಇರೋದನ್ನು ಗಮನಿಸಿದ್ರಿ. ಜೊತೆಗೆ ಸಿಎಂ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಸಾಕಷ್ಟು ಫೈಟನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಸಾಕಷ್ಟು ಗುದ್ದಾಟ ದೆಹಲಿ ಅಂಗಳವನ್ನ ತಲುಪಿತ್ತು. ಇದಾಗಿಯೂ ಕೂಡ ಸಂಸತ್ ಅಧಿವೇಶನ ಮತ್ತು ಬೆಳಗಾವಿ ಅಧಿವೇಶನ ಇದ್ದ ಕಾರಣಕ್ಕಾಗಿ 15 ದಿನಗಳ ಕಾಲ ಯಾರು ಕೂಡ ಚರ್ಚೆ ಮಾಡಬಾರದು ಮತ್ತು ಇಬ್ಬರು ಪರಸ್ಪರ ಸಮನ್ವಯದಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆಯೋಜನೆ ಮಾಡಿಸಿ ಇಬ್ಬರು ಮನೆಗೆ ಕೂಡ ಒಂದಷ್ಟು ಹೋಗುವಂತ ಕೆಲಸವನ್ನ ಸಿಎಂ ಡಿಸಿಎಂ ಮಾಡಿದ್ರು. ಇದಾದ ಬಳಿಕ ಬೆಳಗಾವಿ ಅಧಿವೇಶನ ಸುಗಮವಾಗಿ ಮುಗಿದಿರ್ತಕ್ಕಂಥದ್ದು ಮತ್ತು ಅದನ್ನ ಕಡೆ ಸಂಸತ್ ಅಧಿವೇಶನ ಕೂಡ ಸುಗಮವಾಗಿ ಮುಗಿದಿರ್ತಕ್ಕಂಥದ್ದು. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದಿನಿಂದಲೂ ಕೂಡ ಹಠ ಹಿಡಿದಿರ್ತಕ್ಕಂಥದ್ದು ಒಂದೇ ಒಂದು, ಯಾವಾಗ ನನಗೆ ಗದ್ದುಗೆಯನ್ನ ಕೊಡಿಸ್ತೀರಿ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡಿ ಹೇಳಬೇಕು ಅನ್ನುವಂಥದ್ದು. ಆದ್ರೆ ಸಂಸತ್ ಅಧಿವೇಶನದಿಂದ ಮುಂದಕ್ಕೆ ಹೋಗಿತ್ತು. ಈಗ ಅಧಿವೇಶನ ಮುಗಿದಿದೆ ಅನ್ನೋ ಕಾರಣಕ್ಕಾಗಿ ಬಹಳ ಪ್ರಮುಖವಾಗಿ ದೆಹಲಿ ಕಡೆ ಬೊಟ್ಟು ಮಾಡ್ತಾ ಡಿಕೆ ಶಿವಕುಮಾರ್ ಅವರು ನಿಂತಿರ್ತಕ್ಕಂಥದ್ದು. ಯಾವತ್ತು ನಮಗೆ ಬುಲಾವ್ ಕೊಡ್ತಾರೆ ಅನ್ನುವಂಥದ್ದು. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರೆ ಹೈಕಮಾಂಡ್ ಕರೆದ್ರೆ ನಾವು ಹೋಗ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ. ಆದ್ರಿಂದ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇರೋದ್ರಿಂದ ಆದಷ್ಟು ಬೇಗ ಹೈಕಮಾಂಡ್ ನಾಯಕರು ನಮ್ಮನ್ನು ಕರೆದು ಮಾತನಾಡಲಿ ಅನ್ನುವಂತ ಒಂದು ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒಂದು ಒತ್ತಡವನ್ನು ಹೇರುವಂತ ಕೆಲಸಗಳನ್ನ ಇವತ್ತು ಮಾಡುವಂತ ಸಾಧ್ಯತೆಗಳಿದಾವೆ. ಬಹಳ ಪ್ರಮುಖವಾಗಿ ಒಂದು ಸಂಜೆ 5:05 ಅಷ್ಟೊತ್ತಿಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ರೆ, ಆ ಸಂದರ್ಭದಲ್ಲಿ ಈಗಾಗಲೇ ಅವರು ಮಳವಳ್ಳಿಗೆ ಡಿಕೆ ಶಿವಕುಮಾರ್ ಹೋಗಿರೋದ್ರಿಂದ ರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಭೇಟಿ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಒತ್ತಡ ಹೇರುವಂತ ಕೆಲಸಗಳಾಗಬಹುದು ಮತ್ತು ಆದಷ್ಟು ಶೀಘ್ರವಾಗಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನು ಮಾಡಿ ನಮಗೆ ಇರತಕ್ಕಂತಹ ಈ ಒಂದು ಗೊಂದಲವನ್ನ ಬಗೆಹರಿಸಬೇಕು ಮತ್ತು ಆದಷ್ಟು ಶೀಘ್ರವಾಗಿ ನನಗೆ ಸಿಎಂ ಸ್ಥಾನವನ್ನು ಕೊಡಿಸಬೇಕು ಅನ್ನುವಂತ ಒಂದು ಒತ್ತಡವನ್ನ ಡಿಕೆ ಶಿವಕುಮಾರ್ ಅವರು ಹೇರುವಂತಹ ಸಾಧ್ಯತೆಗಳು ಇವತ್ತು ದಟ್ಟವಾಗಿರೋದ್ರಿಂದ ಸಹಜವಾಗಿ ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಇವತ್ತು ಬಹುತೇಕ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಾಗುವಂತ ಸಾಧ್ಯತೆಗಳಿದಾವೆ. ಇದೇ ಸಂದರ್ಭದಲ್ಲಿ ಇನ್ನಷ್ಟು ಸಚಿವರು, ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಒಂದಷ್ಟು ಸಚಿವ ಸ್ಥಾನ ಉಳಿಸ್ಕೊಳ್ಳೋಕಾಗಿರಬಹುದು, ಇನ್ನೊಂದಷ್ಟು ಜನರ ಸಚಿವ ಸ್ಥಾನ ಕೇಳೋಕೋಸ್ಕರ ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳಿದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಹಾಗಿದ್ರೆ ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಆರಂಭಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನಲ್ಲೇ ಎಲ್ಲದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇದೆಯಾ, ದೆಹಲಿಗಿಂತ ಇಲ್ಲಿಯೇ ಎಲ್ಲವೂ ಇತ್ಯರ್ಥವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಆ ದೊಡ್ಡ ನಾಯಕನ ಭೇಟಿಯ ಸಂದರ್ಭದಲ್ಲಿ ಏನೇನು ಆಗಬಹುದು? ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ನಿರ್ಣಾಯಕ ಮೀಟಿಂಗ್ ನಡೆಯಲಿಕ್ಕಿದೆ. ಸೋನಿಯಾ ರಾಹುಲ್ ಸಂದೇಶ ತಂದ್ರ ಹಾಗಿದ್ರೆ ಖರ್ಗೆ ಅವರು ಇವತ್ತು ಸಂಜೆ ಖರ್ಗೆ ಜೊತೆಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. ಡಿಕೆ ಶಿವಕುಮಾರ್ ಖರ್ಗೆ ಅವರ ಭೇಟಿಯ ಸಂದರ್ಭದಲ್ಲಿ ಏನೇನಾಗಬಹುದು, ಯಾವ ವಿಚಾರಗಳು ಚರ್ಚೆಗೆ ಬರಬಹುದು, ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೊ ಸದ್ಯ ಚೇರ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರಿ ಚರ್ಚೆಗಳಾಗ್ತಾ ಇರೋದು ಮೊದಲಿನಿಂದ ತಮಗೆ ಗೊತ್ತಿದೆ. ಖರ್ಗೆ ಅವರ ಎಂಟ್ರಿಯಿಂದ, ಖರ್ಗೆ ಡಿಕೆಶಿ ಮಾತುಕತೆಯಿಂದ ಏನೇನಾಗುತ್ತೆ, ರಾಹುಲ್ ಸೋನಿಯಾ ಭೇಟಿಗೆ ಅವಕಾಶ ಕೊಡಿಸುವಂತೆ ಚರ್ಚೆ ಮಾಡಬಹುದಾ? ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಎಐಸಿಸಿ ಅಧ್ಯಕ್ಷರೊಟ್ಟಿಗೆ ಇವತ್ತು ನಿರ್ಣಾಯಕ ಮೀಟಿಂಗ್ ನಡೆಯುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಖರ್ಗೆ ಅವರ ಭೇಟಿಯಿಂದ ನಾವು ಏನೇನು ನಿರೀಕ್ಷೆ ಮಾಡಬಹುದು?
ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಕಳೆದ 15 ದಿನಗಳಿಂದ ಅವರು ಬೆಂಗಳೂರಲ್ಲಿ ಇರ್ತಿರ್ಲಿಲ್ಲ. ಸಂಸತ್ ಅಧಿವೇಶನ ಸಂಬಂಧವಾಗಿ ದೆಹಲಿಯಲ್ಲಿದ್ರು. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕನ್ನುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತಾ ಇರೋದನ್ನ ಗಮನಿಸಿದಿರಿ. ಜೊತೆಗೆ ಸಿಎಂ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಸಾಕಷ್ಟು ಫೈಟ್ ಮಾಡ್ತಾ ಇದ್ದಾರೆ. ಈ ನಡುವೆ ಸಾಕಷ್ಟು ಗುದ್ದಾಟ ದೆಹಲಿ ಅಂಗಳವನ್ನ ತಲುಪಿತ್ತು. ಇದಾಗಿಯೂ ಕೂಡ ಸಂಸತ್ ಅಧಿವೇಶನ ಮತ್ತು ಬೆಳಗಾವಿ ಅಧಿವೇಶನ ಇದ್ದ ಕಾರಣಕ್ಕಾಗಿ 15 ದಿನಗಳ ಕಾಲ ಯಾರು ಕೂಡ ಚರ್ಚೆ ಮಾಡಬಾರದು ಮತ್ತು ಇಬ್ಬರು ಪರಸ್ಪರ ಸಮನ್ವಯದಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆಯೋಜನೆ ಮಾಡಿಸಿ ಇಬ್ಬರು ಮನೆಗೆ ಕೂಡ ಒಂದಷ್ಟು ಹೋಗುವಂತ ಕೆಲಸವನ್ನ ಸಿಎಂ ಡಿಸಿಎಂ ಮಾಡಿದ್ರು. ಇದಾದ ಬಳಿಕ ಬೆಳಗಾವಿ ಅಧಿವೇಶನ ಸುಗಮವಾಗಿ ಮುಗಿದಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಕಡೆ ಸಂಸತ್ ಅಧಿವೇಶನ ಕೂಡ ಸುಗಮವಾಗಿ ಮುಗಿದಿರ್ತಕ್ಕಂಥದ್ದು. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದಿನಿಂದಲೂ ಕೂಡ ಹಠ ಹಿಡಿದಿರ್ತಕ್ಕಂಥದ್ದು ಒಂದೇ ಒಂದು, ಯಾವಾಗ ನನಗೆ ಗದ್ದುಗೆಯನ್ನು ಕೊಡಿಸ್ತೀರಿ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡಿ ಹೇಳಬೇಕು ಅನ್ನುವಂಥದ್ದು. ಆದ್ರೆ ಸಂಸತ್ ಅಧಿವೇಶನದಿಂದ ಮುಂದಕ್ಕೆ ಹೋಗಿತ್ತು. ಈಗ ಅಧಿವೇಶನ ಮುಗಿದಿದೆ ಅನ್ನೋ ಕಾರಣಕ್ಕಾಗಿ ಬಹಳ ಪ್ರಮುಖವಾಗಿ ದೆಹಲಿ ಕಡೆ ಬೊಟ್ಟು ಮಾಡ್ತಾ ಡಿಕೆ ಶಿವಕುಮಾರ್ ಅವರು ನಿಂತಿರ್ತಕ್ಕಂಥದ್ದು. ಯಾವತ್ತು ನಮಗೆ ಬುಲಾವ್ ಕೊಡ್ತಾರೆ ಅನ್ನುವಂಥದ್ದು. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರೆ ಹೈಕಮಾಂಡ್ ಕರೆದ್ರೆ ನಾವು ಹೋಗ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ. ಆದ್ರಿಂದ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇರೋದ್ರಿಂದ ಆದಷ್ಟು ಬೇಗ ಹೈಕಮಾಂಡ್ ನಾಯಕರು ನಮ್ಮನ್ನು ಕರೆದು ಮಾತನಾಡಲಿ ಅನ್ನುವಂತ ಒಂದು ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒಂದು ಒತ್ತಡವನ್ನು ಹೇರುವಂತ ಕೆಲಸಗಳನ್ನ ಇವತ್ತು ಮಾಡುವಂತ ಸಾಧ್ಯತೆಗಳಿದಾವೆ. ಬಹಳ ಪ್ರಮುಖವಾಗಿ ಒಂದು ಸಂಜೆ 5-5:30 ಅಷ್ಟೊತ್ತಿಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ರೆ, ಆ ಸಂದರ್ಭದಲ್ಲಿ ಈಗಾಗಲೇ ಅವರು ಮಳವಳ್ಳಿಗೆ ಡಿಕೆ ಶಿವಕುಮಾರ್ ಹೋಗಿರೋದ್ರ ರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಭೇಟಿ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಒತ್ತಡ ಹೇರುವಂತ ಕೆಲಸಗಳಾಗಬಹುದು ಮತ್ತು ಆದಷ್ಟು ಶೀಘ್ರವಾಗಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ಮಾಡಿ ನಮಗೆ ಇರತಕ್ಕಂತಹ ಈ ಒಂದು ಗೊಂದಲವನ್ನ ಬಗೆಹರಿಸಬೇಕು ಮತ್ತು ಆದಷ್ಟು ಶೀಘ್ರವಾಗಿ ನನಗೆ ಸಿಎಂ ಸ್ಥಾನವನ್ನು ಕೊಡಿಸಬೇಕು ಅನ್ನುವಂತ ಒಂದು ಒತ್ತಡವನ್ನ ಡಿಕೆ ಶಿವಕುಮಾರ್ ಅವರು ಹೇರುವಂತಹ ಸಾಧ್ಯತೆಗಳು ಇವತ್ತು ದಟ್ಟವಾಗಿರೋದ್ರಿಂದ ಸಹಜವಾಗಿ ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಬಹುತೇಕ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಾಗುವಂತ ಸಾಧ್ಯತೆಗಳಿದಾವೆ. ಇದೇ ಸಂದರ್ಭದಲ್ಲಿ ಇನ್ನಷ್ಟು ಸಚಿವರು ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಒಂದಷ್ಟು ಸಚಿವ ಸ್ಥಾನ ಉಳಿಸ್ಕೊಳ್ಳೋಕಾಗಿರಬಹುದು, ಇನ್ನೊಂದಷ್ಟು ಜನರು ಸಚಿವ ಸ್ಥಾನ ಕೇಳೋಕೋಸ್ಕರ ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡುವಂತ ಸಾಧ್ಯತೆಗಳಿದಾವೆ. ಶ್ರೀಪಾಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಹಾಗಿದ್ರೆ ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಆರಂಭಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನಲ್ಲೇ ಎಲ್ಲದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇದೆಯಾ? ದೆಹಲಿಗಿಂತ ಇಲ್ಲಿಯೇ ಎಲ್ಲವೂ ಇತ್ಯರ್ಥವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಆ ದೊಡ್ಡ ನಾಯಕನ ಭೇಟಿಯ ಸಂದರ್ಭದಲ್ಲಿ ಏನೇನು ಆಗಬಹುದು? ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ನಿರ್ಣಾಯಕ ಮೀಟಿಂಗ್ ನಡೀಲಿಕ್ಕಿದೆ. ಸೋನಿಯಾ ರಾಹುಲ್ ಸಂದೇಶ ತಂದ್ರ ಹಾಗಿದ್ರೆ ಖರ್ಗೆ ಅವರು ಇವತ್ತು ಸಂಜೆ ಖರ್ಗೆ ಜೊತೆಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. ಡಿಕೆ ಶಿವಕುಮಾರ್ ಖರ್ಗೆ ಅವರ ಭೇಟಿಯ ಸಂದರ್ಭದಲ್ಲಿ ಏನೇನಾಗಬಹುದು, ಯಾವ ವಿಚಾರಗಳು ಚರ್ಚೆಗೆ ಬರಬಹುದು, ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸದ್ಯ ಚೇರ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರಿ ಚರ್ಚೆಗಳಾಗ್ತಾ ಇರೋದು ಮೊದಲಿನಿಂದ ತಮಗೆ ಗೊತ್ತಿದೆ. ಖರ್ಗೆ ಅವರ ಎಂಟ್ರಿಯಿಂದ, ಖರ್ಗೆ ಡಿಕೆಶಿ ಮಾತುಕತೆಯಿಂದ ಏನೇನಾಗುತ್ತೆ? ರಾಹುಲ್ ಸೋನಿಯಾ ಭೇಟಿಗೆ ಅವಕಾಶ ಕೊಡಿಸುವಂತೆ ಚರ್ಚೆ ಮಾಡಬಹುದಾ? ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಎಐಸಿಸಿ ಅಧ್ಯಕ್ಷರೊಟ್ಟಿಗೆ ಇವತ್ತು ನಿರ್ಣಾಯಕ ಮೀಟಿಂಗ್ ನಡೆಯುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಖರ್ಗೆ ಅವರ ಭೇಟಿಯಿಂದ ನಾವು ಏನೇನು ನಿರೀಕ್ಷೆ ಮಾಡಬಹುದು? ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಕಳೆದ 15 ದಿನಗಳಿಂದ ಅವರು ಬೆಂಗಳೂರಲ್ಲಿ ಇರ್ತಿರ್ಲಿಲ್ಲ. ಸಂಸತ್ ಅಧಿವೇಶನ ಸಂಬಂಧವಾಗಿ ದೆಹಲಿಯಲ್ಲಿದ್ರು. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕನ್ನುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತಾ ಇರೋದನ್ನ ಗಮನಿಸಿದಿರಿ. ಜೊತೆಗೆ ಸಿಎಂ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಸಾಕಷ್ಟು ಫೈಟ್ ಮಾಡ್ತಾ ಇದ್ದಾರೆ. ಈ ನಡುವೆ ಸಾಕಷ್ಟು ಗುದ್ದಾಟ ದೆಹಲಿ ಅಂಗಳವನ್ನ ತಲುಪಿತ್ತು. ಇದಾಗಿಯೂ ಕೂಡ ಸಂಸತ್ ಅಧಿವೇಶನ ಮತ್ತು ಬೆಳಗಾವಿ ಅಧಿವೇಶನ ಇದ್ದ ಕಾರಣಕ್ಕಾಗಿ 15 ದಿನಗಳ ಕಾಲ ಯಾರು ಕೂಡ ಚರ್ಚೆ ಮಾಡಬಾರದು ಮತ್ತು ಇಬ್ಬರು ಪರಸ್ಪರ ಸಮನ್ವಯದಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆಯೋಜನೆ ಮಾಡಿಸಿ ಇಬ್ಬರು ಮನೆಗೆ ಕೂಡ ಒಂದಷ್ಟು ಹೋಗುವಂತ ಕೆಲಸವನ್ನ ಸಿಎಂ ಡಿಸಿಎಂ ಮಾಡಿದ್ರು. ಇದಾದ ಬಳಿಕ ಬೆಳಗಾವಿ ಅಧಿವೇಶನ ಸುಗಮವಾಗಿ ಮುಗಿದಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಕಡೆ ಸಂಸತ್ ಅಧಿವೇಶನ ಕೂಡ ಸುಗಮವಾಗಿ ಮುಗಿದಿರ್ತಕ್ಕಂಥದ್ದು. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದಿನಿಂದಲೂ ಕೂಡ ಹಠ ಹಿಡಿದಿರ್ತಕ್ಕಂಥದ್ದು ಒಂದೇ ಒಂದು, ಯಾವಾಗ ನನಗೆ ಗದ್ದುಗೆಯನ್ನು ಕೊಡಿಸ್ತೀರಿ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡಿ ಹೇಳಬೇಕು ಅನ್ನುವಂಥದ್ದು. ಆದ್ರೆ ಸಂಸತ್ ಅಧಿವೇಶನದಿಂದ ಮುಂದಕ್ಕೆ ಹೋಗಿತ್ತು. ಈಗ ಅಧಿವೇಶನ ಮುಗಿದಿದೆ ಅನ್ನೋ ಕಾರಣಕ್ಕಾಗಿ ಬಹಳ ಪ್ರಮುಖವಾಗಿ ದೆಹಲಿ ಕಡೆ ಬೊಟ್ಟು ಮಾಡ್ತಾ ಡಿಕೆ ಶಿವಕುಮಾರ್ ಅವರು ನಿಂತಿರ್ತಕ್ಕಂಥದ್ದು. ಯಾವತ್ತು ನಮಗೆ ಬುಲಾವ್ ಕೊಡ್ತಾರೆ ಅನ್ನುವಂಥದ್ದು. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬೆಂಗಳೂರಿಗೆ
ಬೆಂಗಳೂರಿಗೆ ಆಗಮಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರೆ ಹೈಕಮಾಂಡ್ ಕರೆದ್ರೆ ನಾವು ಹೋಗ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ. ಆದ್ರಿಂದ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇರೋದ್ರಿಂದ ಆದಷ್ಟು ಬೇಗ ಹೈಕಮಾಂಡ್ ನಾಯಕರು ನಮ್ಮನ್ನು ಕರೆದು ಮಾತನಾಡಲಿ ಅನ್ನುವಂತ ಒಂದು ವಿಚಾರವಾಗಿ ಸಿಎಂ ಡಿ.ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒಂದು ಒತ್ತಡವನ್ನು ಹೇರುವಂತ ಕೆಲಸಗಳನ್ನ ಇವತ್ತು ಮಾಡುವಂತ ಸಾಧ್ಯತೆಗಳಿದಾವೆ. ಬಹಳ ಪ್ರಮುಖವಾಗಿ ಇವತ್ತು ಸಂಜೆ 5:05 ಅಷ್ಟೊತ್ತಿಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ರೆ, ಆ ಸಂದರ್ಭದಲ್ಲಿ ಈಗಾಗಲೇ ಅವರು ಮಳವಳ್ಳಿಗೆ ಡಿ.ಕೆ ಶಿವಕುಮಾರ್ ಅವರು ಹೋಗಿರೋದ್ರಿಂದ ರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಭೇಟಿ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಒತ್ತಡ ಹೇರುವಂತ ಕೆಲಸಗಳಾಗಬಹುದು ಮತ್ತು ಆದಷ್ಟು ಶೀಘ್ರವಾಗಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನು ಮಾಡಿ ನಮಗೆ ಇರತಕ್ಕಂತಹ ಈ ಒಂದು ಗೊಂದಲವನ್ನ ಬಗೆಹರಿಸಬೇಕು ಮತ್ತು ಆದಷ್ಟು ಶೀಘ್ರವಾಗಿ ನನಗೆ ಸಿಎಂ ಸ್ಥಾನವನ್ನು ಕೊಡಿಸಬೇಕು ಅನ್ನುವಂತ ಒಂದು ಒತ್ತಡವನ್ನ ಡಿ.ಕೆ ಶಿವಕುಮಾರ್ ಅವರು ಹೇರುವಂತಹ ಸಾಧ್ಯತೆಗಳು ಇವತ್ತು ದಟ್ಟವಾಗಿರೋದ್ರಿಂದ ಸಹಜವಾಗಿ ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಇವತ್ತು ಬಹುತೇಕ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಾಗುವಂತ ಸಾಧ್ಯತೆಗಳಿದಾವೆ. ಇದೇ ಸಂದರ್ಭದಲ್ಲಿ ಇನ್ನಷ್ಟು ಸಚಿವರು, ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಒಂದಷ್ಟು ಸಚಿವ ಸ್ಥಾನ ಉಳಿಸ್ಕೊಳ್ಳೋಕಾಗಿರಬಹುದು, ಇನ್ನೊಂದಷ್ಟು ಜನರ ಸಚಿವ ಸ್ಥಾನ ಕೇಳೋಕೋಸ್ಕರ ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡುವಂತ ಸಾಧ್ಯತೆಗಳಿದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.